ಇನ್ನು ಸಿಲ್ಕ್ ಬೋರ್ಡ್ ಟ್ರಾಫಿಕ್ಗೆ ಬೇಸತ್ತಂತಹ ಸವಾರರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಏನಂದ್ರೆ ಡಬಲ್ ಡೆಕ್ಕರ್ ಫ್ಲೈಓವರ್ ಮತ್ತೊಂದು ಭಾಗ ಕೊನೆಗೂ ಕೂಡ ಈಗ ಓಪನ್ ಆಗಿದೆ. ಸೊ HSR ಲೇಔಟ್ನ 5ನೇ ಹಂತದಿಂದ ರಾಗಿಗುಡ್ಡ ಮಾರ್ಗವಾಗಿ ಪ್ರಾಯೋಗಿಕ ಸಂಚಾರ ಈಗ ಆರಂಭಿಸಲಾಗಿದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಹಾಗೂ ರಾಗಿಗುಡ್ಡ ಸೇರಿದಂತೆ HSR BTM ಲೇಔಟ್ ಭಾಗದ ಪ್ರಯಾಣಿಕರಿಗೆ ಸದ್ಯ ಗುಡ್ ನ್ಯೂಸ್ ಒಂದೊಂದು ಸಿಕ್ಕಿದೆ. ಬಹುದಿನದ ಕನಸಾದಂತಹ ರಾಗಿಗುಡ್ಡ ಡಬಲ್ ಡೆಕ್ಕರ್ ಫ್ಲೈಓವರ್ ಏನಿತ್ತು ಈಗ ಓಪನ್ ಆಗ್ತಾ ಇದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. HSR ಲೇಔಟ್ 5th ಬ್ಲಾಕ್ ಇಂದ ನಾನು ಈಗ ರಾಗಿಗುಡ್ಡ ಮಾರ್ಗ ಕಡೆಗೆ ಹೋಗುವಂತಹ ಮಾರ್ಗ ಏನಿದೆ ಅದರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಸದ್ಯ ಈಗ ಮಾರ್ಗವನ್ನ ಓಪನ್ ಮಾಡಲಾಗಿದೆ. ಅಂದರೆ ಇದು ಟೆಸ್ಟಿಂಗ್ ಮಾಡುವಂಥ ಕಾರಣಕ್ಕಾಗಿ ಸದ್ಯ ಸಂಚಾರಿ ಪೊಲೀಸರು ಓಪನ್ ಮಾಡಿರುವಂಥದ್ದು. ಅಂದರೆ ತಾತ್ಕಾಲಿಕವಾಗಿ ಈಗ ಟೆಸ್ಟಿಂಗನ್ನು ಮಾಡಲಾಗ್ತಾ ಇದೆ. ಒಂದು 3-4 ದಿನಗಳ ಕಾಲ ಸತತವಾಗಿ ಇಲ್ಲಿ ವಾಹನಗಳ ಓಡಾಟದ ಟೆಸ್ಟಿಂಗ್ ಆದ ಬಳಿಕ ಇದರ ಪರಿಸ್ಥಿತಿ ಹೇಗಿದೆ, ಇದು ಓಡಾಟ ಮಾಡೋದಕ್ಕೆ ಯೋಗ್ಯವಾಗಿದೆಯಾ ಅನ್ನುವಂಥದ್ದನ್ನು ಕಂಡುಕೊಳ್ತಾರೆ. ಅದಾದ ನಂತರ ಕೂಡಲೇ ಇದಕ್ಕೆ ಪರ್ಮನೆಂಟ್ ಆಗಿ ಇದನ್ನು ಓಪನ್ ಮಾಡಲಾಗುತ್ತೆ. ಸದ್ಯ ವಿಜುವಲ್ಸನ್ನು ಗಮನಿಸ್ತಾ ಇದ್ರಿ. ಈ ಭಾಗದ ಟ್ರಾಫಿಕ್ ಸಮಸ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಅದರಲ್ಲೂ ಕೂಡ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಏನಿದೆ ಆ ಜಂಕ್ಷನನ್ನು ದಾಟಿ ಹೋಗುವಂಥದ್ದೇ ಬಹಳ ದೊಡ್ಡ ಸವಾಲಾಗ್ತಾ ಇತ್ತು. ಯಾಕಂದರೆ 4 ದಿಕ್ಕುಗಳಿಂದ ವಾಹನಗಳು ಬರ್ತಾ ಇತ್ತು. ರಾಗಿಗುಡ್ಡದಿಂದ ನೇರವಾಗಿ HSR ಕಡೆಗೆ ಬರುವಂಥ ವಾಹನಗಳೇನಿರ್ತಾ ಇತ್ತು ಅವುಗೆ ಡಬಲ್ ಡೆಕ್ಕರ್ ಫ್ಲೈಓವರ್ ಈ ಹಿಂದೆ ಓಪನ್ ಆಗಿತ್ತು. ಬಟ್ ಆದರೆ ಈ ಮಾರ್ಗದಿಂದ HSR ಕಡೆಯಿಂದ ರಾಗಿಗುಡ್ಡದ ಕಡೆಗೆ ಹೋಗುವಂಥ ಈ ಫ್ಲೈಓವರ್ ಏನಿದೆ ಈ ಫ್ಲೈಓವರ್ನ ಸುಮಾರು ವರ್ಷಗಳಿಂದ ಇದು ಕೆಲಸ ಕಾಮಗಾರಿ ಬಾಕಿ ಇತ್ತು. ಸೊ ಆ ಕಾರಣಕ್ಕಾಗಿ ಇದನ್ನು ಓಪನ್ ಮಾಡಲಾಗಿರಲಿಲ್ಲ. ಈಗ ಇದನ್ನು ಓಪನ್ ಮಾಡಲಾಗಿದೆ. ಅಂದರೆ ಈಗ ಸದ್ಯ ಟೆಸ್ಟಿಂಗ್ ಕಾರಣಕ್ಕಾಗಿ ಓಪನ್ ಮಾಡಲಾಗಿದೆ. ಶೀಘ್ರದಲ್ಲೇ ಇದು ಬಹುತೇಕ ಪೂರ್ಣ ಪ್ರಮಾಣದಲ್ಲಿ ಓಪನ್ ಆಗುತ್ತೆ. ವಿಜುವಲ್ಸನ್ನು ಗಮನಿಸ್ತಾ ಇರ್ಬೋದು. ಕೆಲಸ ಕಾರ್ಯಗಳು ಕೂಡ ಆರಂಭ ಆಗಿದೆ. ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಇದಾದ ಮೇಲೆ ಅಂದರೆ ಕಂಪ್ಲೀಟಾಗಿ ಎಲ್ಲವೂ ಕೂಡ ಮುಗಿದ ಮೇಲೆ ಇದು ಯೋಗ್ಯವಾಗಿದೆ ಸಂಚಾರ ಮಾಡೋದಕ್ಕೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಫ್ಲೈಓವರ್ನಲ್ಲಿ ಇಲ್ಲ ಅನ್ನುವಂಥದ್ದು ಕಂಡ ಮೇಲೆ ಆ ಬಳಿಕ ಇದು ಕಂಪ್ಲೀಟಾಗಿ ಸಂಚಾರ ಮುಕ್ತ ಆಗುತ್ತೆ. ಸದ್ಯಕ್ಕೆ ಈಗ ಟೆಸ್ಟಿಂಗ್ ಕಾರಣಕ್ಕಾಗಿ ಮಾರ್ಗವನ್ನು ಓಪನ್ ಮಾಡಲಾಗಿದೆ. ಎಲ್ಲ ರೀತಿಯಾದಂಥ ವಾಹನಗಳನ್ನು ಕೂಡ ಸಂಚಾರಕ್ಕೆ ಅನುವನ್ನು ಮಾಡಿಕೊಡಲಾಗಿದೆ. ಅಂದರೆ ಹೈಟ್ ಇದೆ, ಆ ಹೈಟ್ 4.5 ಮೀಟರ್ ಹೈಟ್ನ ಕೆಳಭಾಗದಲ್ಲಿರುವಂಥ ವಾಹನಗಳು ಮಾತ್ರ ಈ ಭಾಗದಲ್ಲಿ ಓಡಾಟವನ್ನು ಮಾಡಬೇಕಿರುತ್ತೆ. ಆ ಎಲ್ಲ ವಾಹನಗಳು ಕೂಡ ಈಗ ಓಡಾಟವನ್ನು ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಟೆಸ್ಟಿಂಗನ್ನು ಮುಗಿಸಿ ಆ ನಂತರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದನ್ನು ಓಪನಿಂಗ್ಗೆ BMRCL ಕೂಡ ಮುಂದಾಗುತ್ತೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.